ಹಲೋ. ಹಾಂ ಹಲೋ, ಎಲ್ಲದಿರಿ? ಏ ಅಪ್ಪ ಸ್ವಲ್ಪ ಜಲ್ದಿ ಬಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ, ಇವಾಗ ಆಲ್ರೆಡಿ 5 ಗಂಟೆ ಆಗಿದೆ. ಸೊ ಆಲ್ರೆಡಿ ಎಲ್ಲರೂ ತಮಿಳಲ್ಲಿ ನೋಡಿರ್ತೀರಾ ಏನು ಅಂತ. ಸೊ ಅದೇ ಡೆವಿಲ್ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆಲ್ರೆಡಿ ಏನು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ. ಇಲ್ಲ, ಒಂದು ರೀಲ್ಸ್ ಮಾಡೋದಿತ್ತು. ಸೊ ಅದಕ್ಕೆ ಅದನ್ನು ಮಾಡೋಣ ಅಂತ ಇವತ್ತು ಜಸ್ಟ್ ಹಂಗೆ ಸ್ಯಾರಿ ವೇರ್ ಮಾಡಿದ್ದೆ. ಸೊ ಅದ್ರ ಸಲುವಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ಮಾಡಿಕೊಂಡು ಅದನ್ನು ರೀಲ್ಸ್ ಎಲ್ಲ ಮಾಡಿ ಮುಗಿಸಿದೆ. ಸೊ ಸಂಡೇ ಅಂದರೂ ಏನಾಗ್ಬಿಟ್ಟಿದೆ ಅಂದರೆ ಬರೀ ವರ್ಕು. ನನ್ನ ಮೈಂಡಿಗೆ ನಾನು ಯಾವಾಗ ಫ್ರೀ ಕೊಡ್ತೀನೋ ಅದೇ ಗೊತ್ತಾಗ್ತಿಲ್ಲ. ಸೊ ವೀಕ್ ಫುಲ್ ನಾನು ವರ್ಕಿಗೆ ಹೋಗಿರ್ತೀನಿ. ಸೊ ಮಂಡೆಯಿಂದ ಸ್ಯಾಟರ್ಡೇವರೆಗೂ. ಸೊ ಅದಾದಮೇಲೆ ಸಂಡೇ ಬಂದ ತಕ್ಷಣ ಏನಾದರೂ ಒಂದು ವಿಡಿಯೋ ಮಾಡಬೇಕಲ್ಲ ಅಂತ ಬರೀ ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಅದರಲ್ಲೂ ಇವಾಗಂತೂ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಡೈಲಿ ಹಾಕಲೇಬೇಕು. ಸೊ ಮಿನಿ ವ್ಲಾಗ್ನ ಅದು ಒಂದು. ಸೊ ಚಳಿ ತುಂಬ ಇತ್ತಲ್ಲ, ಸೊ ಅದಕ್ಕೆ ಟೆರೆಸ್ ಮೇಲೆ ಬಂದು ಹಾಗೆ ಸ್ವಲ್ಪ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಹಾಗೆ ಇಲ್ಲಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಕೆಳಗಡೆ ಹೋಗಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗಬೇಕು. ಸೊ ನಾನು ವೀರೇಶಣ್ಣ ಮತ್ತು ನಮ್ಮ ತಮ್ಮ ಹೋಗ್ತಾಯಿದ್ದೀವಿ, 3 ಜನನು. ಸೊ ನೋಡೋಣ ಮೂವಿ ಹೆಂಗಿದೆ ಏನು ಅಂತ ನೋಡಿಬಿಟ್ಟು ನಾನು ನಿಮಗೆ ಅದ್ರ ಹೇಳ್ತೀನಿ ಹೆಂಗಿತ್ತು ಏನು ಅಂತ. ಸೊ ಚೆನ್ನಾಗೇ ಇರುತ್ತೆ. ಸೊ ಆದರೂ ಏನಿತ್ತು ಏನು ಎತ್ತ ಅಂತ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಬಂದಮೇಲೆ. ಸೊ ನೋಡಿ, ತುಂಬ ದಿನ ಆಯ್ತಲ್ಲ ಈ ಥರ ಮಾತಾಡಿ, ಏನು ಮಾತಾಡ್ತಿದ್ದೀನಿ ಅಂತಲೂ ಸ್ವಲ್ಪ ಮರಿತಾ ಇದ್ದೀನಿ, ಹಂಗಾಗ್ತಾಯಿದೆ. ಸೊ ಅದೇ ಕೆಲವೊಂದಿಷ್ಟು ಜನ ನಂಗೆ ಕಮೆಂಟ್ ಮಾಡಿದರು, ಯಾಕೆ ಯಾವಾಗ ಬರ್ತೀರಾ ಸ್ಟೋರಿಗೆ ಏನು ಅಂತ. ಸೊ ಇವಾಗ ನಾವು ಸ್ವಲ್ಪ ದಿನ ಬರಲ್ಲ, ನಮಗೆಲ್ಲ ಹಾಸ್ಪಿಟಲ್ ಡ್ಯೂಟಿ ಹಾಕಿದ್ದಾರೆ. ಸೊ ಇದನ್ನು ಕ್ಲೋಸ್ ಮಾಡಿದ್ದೀವಿ. ಸೊ ಮತ್ತೆ ಓಪನ್ ಮಾಡಬೇಕು. ಸ್ವಲ್ಪ ಪ್ಲೇಸ್ ನೋಡ್ತಾ ಇದ್ದೀವಿ, ಪ್ಲೇಸಸ್ ನೋಡಿಕೊಂಡು ಓಪನ್ ಮಾಡೋಣ ಅಂತ ಇದೆ. ಸೊ ಸ್ವಲ್ಪ ಮೇನ್ ರೋಡು ಆ ಥರ ಎಲ್ಲ ಶಾಪ್ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ನೋಡ್ಕೊಂಡ್ಬಿಟ್ಟು ಓಪನ್ ಮಾಡೋಣ ಅಂತ ಇದೆ. ಸೊ ಅದು ಓಪನ್ ಮಾಡೋವರೆಗೂ ನನಗೆ ಹಾಸ್ಪಿಟಲ್ ಡ್ಯೂಟಿ ಹಾಕಿದ್ದಾರೆ. ಸೊ ಅಲ್ಲಿ ಕೂಡ ಅವ್ರದ್ದೇ ಇದೆ. ಸೊ ಅಲ್ಲಿನೂ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡಿಬಿಟ್ಟು ಹಾಕೋವರೆಗೂ ಅಲ್ಲೇ ಮಾಡಬೇಕು. ಸೊ ಅದಕ್ಕೆ ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಲ್ಲ, ಸೊ ಇವಾಗ ಸ್ಟೋರಿಗೆ ಬರೋಕ್ಕಾಗಲ್ಲ. ಸೊ ಅಲ್ಲಿ ಫುಲ್ ಬ್ಯುಸಿ ಇರ್ತೀನಿ ಮತ್ತು ಫುಲ್ ಕಸ್ಟಮರ್ಸ್ ಇರ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು ಬರೋದ್ರಲ್ಲೇ ನನಗೆ ಸುಸ್ತಾಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಲೈವ್ನೂ ಬರೋಕ್ಕಾಗ್ತಿಲ್ಲ. ಕೇಳಿದ್ರಿ, ಮಿನಿ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ, ಲೈವ್ನೂ ಬರ್ತಾಯಿಲ್ಲ ಯಾಕೆ ಅಂತ. ಸೊ ಅದನ್ನೂ ಹೇಳೋಣ ಅಂತ ಹೇಳ್ತಾಯಿದ್ದೀನಿ. ಸ್ವಲ್ಪ ಲೆಂದಿ ಆಯ್ತಲ್ಲ ನಾನು ಮಾತಾಡಿದ್ದು, ಸೊ ಬೇಜಾರು ಮಾಡ್ಕೋಬೇಡಿ ಲೆಂದಿ ಆಗಿದ್ದಕ್ಕೆ. ಸೊ ಡೀಟೇಲಾಗಿ ಹೇಳೋಣ, ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೂ ಆಗ್ತಿಲ್ಲ. ಸೊ ಅಂತೂ ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಯಿಂದ, ಹೋಗಿ ಬಂದು ಅಲ್ಲೆಲ್ಲ ಸ್ವಲ್ಪ 1 ನಿಮಿಷವೂ ಖಾಲಿ ಇರಲ್ಲ, ಅಲ್ಲೇ ಹಂಗಿರುತ್ತೆ. ಸೊ ಅಷ್ಟೆಲ್ಲ ವರ್ಕ್ ಮುಗಿಸ್ಕೊಂಡು ಬಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿ, ಮಿನಿ ವ್ಲಾಗ್ ಮರಿಬಾರ್ದು, ಅದನ್ನು ವಿಡಿಯೋ ಮಾಡ್ತಾ ಇರಬೇಕು. ಸೊ ಅದನ್ನೆಲ್ಲ ಮಾಡಿಕೊಂಡು ಎಫರ್ಟ್ ಹಾಕ್ತಾ ಇದ್ದೀನಿ. ಸೊ ತುಂಬಾ ಎಫರ್ಟ್ ಹಾಕ್ತಾಯಿದ್ದೀನಿ ನಾನಂತರೂ. ಇರಲಿ, ಏನಂದರೆ ಎಷ್ಟು ಎಫರ್ಟ್ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ, ಮುಂದೆ ಲೈಫು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿನಿ. ಸೊ ಅಂದರೆ ಎಷ್ಟು ಕಷ್ಟಪಡ್ತೀವಲ್ಲ ಅಷ್ಟೇ ಮುಂದೆ ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ. ಸೊ ಅದನ್ನು ನಾನು ನಂಬ್ಕೊಂಡಿದ್ದೀನಿ. ಸೊ ಎಷ್ಟೇ ಕಷ್ಟ ಆದರೂ ನಾನು ಬಿಡ್ತಾ ಇಲ್ಲ, ಯೂಟ್ಯೂಬ್ನ ಮತ್ತು ಕೆಲಸನ ಎರಡನ್ನೂ ಬಿಡ್ತಾ ಇಲ್ಲ ನಾನು. ಸೊ ಎರಡನ್ನೂ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಇವಾಗ ಕಷ್ಟಪಟ್ಟರೆ ಅಲ್ವಾ ಸೊ ಮುಂದೆ ನಾವು ಚೆನ್ನಾಗಿರೋಕ್ಕಾಗೋದು. ಸೊ ಅದಕ್ಕೆ ಸೊ ಇವಾಗ ಕೆಳಗೆ ಹೋಗಿಬಿಟ್ಟು ರೆಡಿ ಆಗಬೇಕು. ರೆಡಿಯಾಗಿ ಅದಾದಮೇಲೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ಇಲ್ಲಿ ಬಂದಿದ್ದೀವಿ. ಏನಂದರೆ ಒಂದು ಯಾರಿದು ದುರೇಂದ್ರ ಫಿಲ್ಮ್ ಫುಲ್ ರಶ್ ಇದೆ. ಡೆವಿಲ್ನೂ ಅಷ್ಟೇ ರಶ್ ಇದೆ ಏನೋ ಗೊತ್ತಿಲ್ಲ, ಬಟ್ ದುರೇಂದ್ರ ನೋಡಬೇಕಲ್ಲ ಒಳಗಡೆ ಹೋಗಿ ಹೆಂಗಿದೆ ಅಂತ. ನಮ್ಮ ವೀರೇಶಣ್ಣ ನೋಡಿ ಇನ್ನಾದರೂ ಬರೋದಿಲ್ಲ, ಆವಾಗಲೇ ಹೇಳಿದ್ದೆ ಬನ್ನಿ ಅಂತ, ಇನ್ನಾದರೂ ಬಂದಿಲ್ಲ. ನೋಡಬೇಕು. ಇವಾಗ ಬಂದಿದ್ದೀವಿ ಸಿನಿಪಾಲಿಸ್ ಬಳ್ಳಿ, ಅಲ್ಲಿ ಬಂದಿದ್ದೀವಿ. ನೋಡೋಣ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ವೀರೇಶಣ್ಣ ಬರೋದೇ ವೆಯ್ಟ್ ಮಾಡ್ತಾಯಿದ್ದೀವಿ. ಕುತ್ಕೊಳ್ಳೋಣ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಸೊ ನೋಡಿ ಹೆಂಗಿದೆ, ಎಲ್ಲರೂ ನೋಡಿರ್ತೀರ ಸಿನಿಪಾಲಿಸ್ನ. ಓಕೆ, ಮೂವಿ ನೋಡಿ ಹೊರಗೆ ಬಂದಮೇಲೆ ಹೆಂಗಿತ್ತು ಏನು ಅಂತ ಹೇಳ್ತೀನಿ. ಅಲ್ಲಿ ಒಳಗಡೆ ಕೆಲವೊಂದಿಷ್ಟು ಏನಾದರೂ ಶೂಟ್ ಮಾಡ್ಕೊಳ್ತೀನಿ. ಹಾಂ ಹಲೋ, ಎಲ್ಲದಿರಿ? ಏ ಅಪ್ಪ ಸ್ವಲ್ಪ ಜಲ್ದಿ ಬಾ.
ಬರೀ ಹಿಂಗೆ ಗಾಯ್ಸ್ ಯಾವಾಗ ನೋಡ್ರೆ ಲೇಟ್ ಮಾಡ್ತಾನೆ ನೋಡಿ ನಮ್ಮ ಅಣ್ಣ. ಏನು ಲೇಸಿನೋ ಏನೋ. ಅವಾಗಲೇ ಹೇಳಿದ್ದೀನಿ 5:50 ಫಿಲ್ಮ್ ಸ್ಟಾರ್ಟ್ ಆಗುತ್ತೆ, 5:30 ಅಂದರೆ ಇಲ್ಲಿರಬೇಕು ಅಂತ. ಮತ್ತು ನನಗೆ ಕನ್ಫ್ಯೂಸ್ ಮಾಡಿಬಿಡ್ತಾನೆ. ಏನು ಗೊತ್ತಾ ಗೈಸ್, ಲಾಸ್ಟ್ ಟೈಮ್ ನಾನೊಂದು ಸೂ ಫ್ರಮ್ ಶೋ ಮೂವಿಗೆ ಹೋದಾಗ ಒಂದು ಟಾಸ್ಕ್ ಕೊಟ್ಟಿದ್ದೆ ಗೊತ್ತಾ ವೀರೇಶ್ ಅಣ್ಣನಿಗೆ. ಅವತ್ತು ಸಿನಿಪಾಲಿಸ್ ಕ್ಯಾನ್ಸಲ್ ಆಗಿಬಿಡ್ತು. ಇವತ್ತೇನು ಟಾಸ್ಕ್ ಕೊಟ್ಟಿಲ್ಲ, ಏನೂ ಇಲ್ಲ. ಇವತ್ತು ಸಿನಿಪಾಲಿಸ್ ಬಂದಿದೆ ನೋಡಿ ಗೈಸ್. ಇನ್ನಾದರೂ ಬಂದಿಲ್ಲ ಫ್ರೆಂಚ್ ಫ್ರೈಸ್ ತೊಗೊಂಬಿಡಿ. ಎಷ್ಟು ಲೇಟಾಗಿ ಬಂದಿದ್ದಾನೆ ನೋಡಿ ಗೈಸ್. ನಾ ಹೇಳಿದ ಟೈಮಿಂಗ್ ಎಷ್ಟು, ಬರೋದು ಎಷ್ಟು? ನೀವು 5:50 ಅಂತ ಹೇಳೀನಿ. 5:50 ಒಮ್ಮೆ, 5:50 ಅಂತ. ಮತ್ತೆ ಇಂಟರ್ವ್ಯೂ ಬಿಟ್ಟಿದೆ, ಬಂದಿದ್ದೀವಿ. ಫುಲ್ಲು ಜಾಸ್ತಿ ರೇಟ್ ಇದೆ ಇದೆಲ್ಲ. ಅದು ನನಗೆ ಬೇಡ, ಅದು ಬೇಡ. ಮ್ಯಾಡದು ಯಾವುದು ಮಿಕ್ಸ್ ಕೋಟ್ ಗೊತ್ತಾ ಗೈಸ್, ಎಷ್ಟು ರೇಟ್ ಇದೆ ಗೊತ್ತಾ ಮಾಲ್ ಒಳಗಡೆ. ಇದೇ ಹೊರಗಡೆ ತೊಗೊಂಡ್ರೆ ಎಷ್ಟು ಕಡಿಮೆ ಇದೆ ರೇಟು, ಬಟ್ ಇಲ್ಲಂತೂ ಫುಲ್ ರೇಟ್. ಗೊತ್ತಿರೋದೇ ಇರುತ್ತೆ ಎಲ್ಲರಿಗೂ ಇದು. ಇದನ್ನು ತೊಗೊಂಡ್ವಿ. ತೊಗೊಂಡ್ರಿ ಏನದೆ? ಇನ್ನೊಂದು ಮಿಕ್ಸ್ ಫ್ರೂಟ್. ಈ ಕಡೆನೇ ಅಲ್ಲ, ಫೋರ್ತ್ ಸ್ಟಾರ್ಟ್ ಆಗಿದೆ. ನೋಡಿ ನಮ್ಮ ವೀರೇಶ್ ಅಣ್ಣ ಮತ್ತೆ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಕರ್ಕೊಂಬಂದಿದ್ದಾರೆ. ವೀರೇಶ್ ಅಣ್ಣ ಅವರೇ, ಹೆಂಗಿತ್ರಿ ಮೂವಿ? ಚಲೋ ಇತ್ತಲ್ಲ? ಹಾಂ, ಚೆನ್ನಾಗಿತ್ತು. ಸೊ ಗಾಯ್ಸ್, ಇವಾಗ ಬೆಣ್ಣೆ ದೋಸೆ ತಿನ್ನೋಕಂತ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲರೂ ನಾನೇ ನೋಡ್ತಾ ಇದ್ದಾರೆ ವಿಡಿಯೋ ಮಾಡೋದಕ್ಕೆ. ಮೂವಿ ಹೆಂಗಿತ್ತು ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಇಲ್ಲಂತೂ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು. ಸೊ ಮತ್ತೇನಂತೀರಿ? ಅಲ್ರಿ ಮತ್ತೇನಂತೀರಿ ಅಂತೆ. ಬೆಣ್ಣೆ ದೋಸೆ ಬಂತು ನೋಡಿ. ನಾನು ನಮ್ಮ ತಮ್ಮ ಇದರಲ್ಲೇ ತೊಗೊತೀವಿ. ಇಬ್ಬರಿಗೆ ನಮಗೆ ಹೊಟ್ಟೆ ಹಸ್ದಿಲ್ಲ ಅದಕ್ಕೆ. ಹಾಯ್ ಗಾಯ್ಸ್, ಸೊ ಗುಡ್ ಆಫ್ಟರ್ನೂನ್. ಸೊ ಇದು ಮಂಡೇ.
ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ನೈಟು ಮೂವಿ ಎಲ್ಲ ನೋಡ್ಕೊಂಡು ಬಂದು ನಾನು ಮಲಗಿಬಿಟ್ಟೆ. ಸೊ ಇವತ್ತು ರಜೆ ಹಾಕಿದ್ದೆ ನಾನು ಡ್ಯೂಟಿಗೆ. ಯಾಕೋ ಫುಲ್ಲು ಸುಸ್ತು ಅನ್ನಿಸ್ತಾ ಇತ್ತು. ಸೊ ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಒನ್ ಡೇ ರಜೆ ಹಾಕೋಣ ಅಂತ ಹಾಕಿ ಇಷ್ಟೊತ್ತು ಎಲ್ಲ ರೆಸ್ಟ್ ಮಾಡಿದೆ. ಸೊ ಇವಾಗ ಆಲ್ರೆಡಿ 3 ಗಂಟೆ ಆಗಿದೆ. ಸೊ ಇಲ್ಲಿವರೆಗೂ ರೆಸ್ಟೇ ಮಾಡಿದೆ. ರೆಸ್ಟ್ ಅಂದರೂ ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು. ಸೊ ಒಂದೇ ಮಾಡಿದೆ, ಇನ್ನೊಂದು ಮಾಡ್ತಾಯಿದ್ದೆ, ಆಗಲಿಲ್ಲ. ಸೊ ಫಸ್ಟು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡು ಎದ್ದು ಹಾಗೆ ಟೆರೆಸ್ ಮೇಲೆ ಬಂದೆ. ಯಾಕಂದರೆ ನಮ್ಮ ಮನೆ ಫುಲ್ ಕೋಲ್ಡ್ ಆಗುತ್ತೆ. ಸೊ ಅದಕ್ಕೆ ಮತ್ತೆ ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಬಂದೆ. ನಿನ್ನೆನೂ ಬಂದಿದ್ದೆ, ಆಫ್ಟರ್ನೂನ್ ಮೇಲೆ ಬಂದಿದ್ದೆ. ಸೊ ಇವಾಗಲೂ ಬಂದೆ. ನಮ್ಮ ತಮ್ಮನೂ ಇಲ್ಲೇ ಇದ್ದಾನೆ, ಏನೋ ಮಾತಾಡ್ತಾ ಇದ್ದಾನೆ. ಸೊ ಅದೇ ಮೂವಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಎಲ್ಲರೂ ಹೋಗಿಬಿಟ್ಟು ನೋಡಿ. ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಮೈಂಡೆಲ್ಲ ಫ್ರೆಶ್ ಆದಂಗೆ ಆಯಿತು. ಲಾಸ್ಟ್ ಮೂವಿ ಇವಾಗ ನಾನು ಮೂವಿಗೆ ತುಂಬ ಹೋಗ್ತಾಯಿದ್ದೀನಿ. ಸೊ ಯಾವ ಮೂವಿ ಬಂದರೂ ಬಿಡ್ತಾಯಿಲ್ಲ, ಹೋಗ್ತಾಯಿದ್ದೀನಿ. ಯಾಕಂದರೆ ಫುಲ್ ಬ್ಯುಸಿ ಇರ್ತೀನಲ್ಲ, ಮೂವಿ ನೋಡಿ ಬಂದ್ರಾದರೂ ಸ್ವಲ್ಪ ಆದರೂ ಮೈಂಡ್ ಫ್ರೆಶ್ ಆಗಲಿ ಅಂತ ಹೋಗಿರ್ತೀನಿ. ಸೊ ಇವತ್ತು ರಜೆ ಹಾಕಿದ್ದೀನಿ ಅನ್ನೋದು ಒಂದೇ ಮತ್ತು ತುಂಬ ಕೆಲಸ ಇದೆ. ಸೊ ಬ್ಲೌಸ್ ಸ್ಟಿಚ್ ಮಾಡಿಸೋದಿದೆ, ಅದನ್ನು ಕೊಡಬೇಕು ಇವಾಗ ಹೋಗಿ. ಮತ್ತು ನಮ್ಮ ಮಮ್ಮಿ ಏನೋ ಸ್ಯಾರಿ ತೊಗೋಬೇಕಂತ ಇದ್ದರು. ಸೊ ಮಂಗಲ್ಯ ಶಾಪಿಂಗಿಗೆ ಹೋಗ್ಬೇಕಂತ ಇದೆ. ಇನ್ನೊಂದು ವಿಡಿಯೋ ಶೂಟ್ ಮಾಡೋದಿದೆ. ಸೊ ಅದು ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಆಲ್ರೆಡಿ 3 ಗಂಟೆ ಆಗಿದೆ. ನೋಡಬೇಕು, ಅಲ್ಲಿ ಮಂಗಲ್ಯಕ್ಕೆ ಹೋಗಿ ಬಂದಮೇಲೆ ಆದರೆ ಆ ವಿಡಿಯೋ ಶೂಟ್ ಮಾಡ್ಕೊಳ್ಳೇಬೇಕಂತ ಇದೆ. ನಾನು ಯಾವ್ದು ಪ್ಲ್ಯಾನ್ ಮಾಡಿರ್ತೀನಲ್ಲ ಅದನ್ನು ಬಿಡಲ್ಲ, ಮಾಡ್ತೀನಿ. ಸೊ ನೋಡೋಣ. ಅಯ್ಯಪ್ಪ, ಅದು ಬರ್ತಾಯಿದೆ ಇಲ್ಲೇ ಬರುತ್ತೋ ಅಂತ ಹೆದರಿಬಿಟ್ಟೆ. ಹೋಯ್ತದು. ಅದಕ್ಕೆ ಅದೇ ಮೂವಿದು ನಾನು ರಿವ್ಯೂ ಕೊಡಲಿಲ್ಲಲ್ಲ, ನೈಟು ಬಂದು ಸುಸ್ತಾಗಿತ್ತಂತ ಮಲಗಿಬಿಟ್ಟೆ. ಸೊ ಅದಕ್ಕೆ ಇವಾಗ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆ, ಮಿನಿ ವ್ಲಾಗ್ನೂ ಮಾಡ್ತಾಯಿದ್ದೀನಿ, ಹಾಗೆ ಇದ್ರ ಜೊತೆಗೇ ಮಿನಿ ವ್ಲಾಗು ಮಾಡ್ತಾಯಿದ್ದೀನಿ. ಸೊ ಅದರಲ್ಲೂ ನೀವು ನೋಡ್ಬೋದು ನನ್ನ ಡೈಲಿ ರೂಟೀನ್ಸ್ ಎಲ್ಲ. ಸೊ ಸ್ವಲ್ಪ ಏನಂದರೆ ಜಾಸ್ತಿ ಹಾಕ್ತಾಯಿಲ್ಲ ನಾನು, ಬರೀ ಊಟ ಮಾಡೋದು ಅದೆಲ್ಲ ಅಷ್ಟೇ ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ಬೇರೆ ಏನೂ ಕ್ಲಿಪ್ಸ್ ತೊಗೊಳಕ್ಕಾಗ್ತಿಲ್ಲ, ಫುಲ್ ವರ್ಕ್ ಇದೆ ಅದಕ್ಕೆ. ಸೊ ಪ್ಲೀಸ್ ಮುಂದೆ ಹಾಕ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಉಳಿದಿದ್ದೆಲ್ಲ ಮಿನಿ ವ್ಲಾಗಲ್ಲಿ ನೋಡ್ತೀರಾ, ಮತ್ತು ಇದರಲ್ಲಿ ಅದನ್ನೇ ಹೇಳೋದು ಬೇಡ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಎಲ್ಲ ಪ್ಲ್ಯಾನ್ ಹೇಳ್ತಾನೆ ಇದ್ದೀನಿ ನಿಮಗೆ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಅದನ್ನೇನು ಮಾಡೋಕ್ಕಾಗ್ತಿಲ್ಲ. ಸೊ ನೋಡೋಣ ಯಾವಾಗ ಏನಾಗುತ್ತೆ ಏನು ಅಂತ ನೋಡೋಣ. ನೋಡಿಕೊಂಡು ಪ್ಲ್ಯಾನ್ಸ್ ಇದೆ ವಿಡಿಯೋಸ್ದೆಲ್ಲ, ಬಟ್ ಏನಂದರೆ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅಷ್ಟೇ. ನೋಡೋಣ. ಇವಾಗಂತೂ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ನಾನು ಚೆನ್ನಾಗಿರೋ ಪ್ಲ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ವಿಡಿಯೋಸ್ನ ಮಾಡ್ತೀನಿ. ಸೊ ಮಾಡಿದ ಮೇಲೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಬೇಕು. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದರೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೆ, ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ಲೈಕ್ ಮಾಡಿ ಅಂತ ಹೇಳೋದು. ಸೊ ಓಕೆ, ಜಾಸ್ತಿ ಕೊರೆಯೋದು ಬೇಡ, ನಿಮಗೂ ಬೋರ್ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.